ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ತುಂಬ ಜನರಿಗೆ ಕಾಡೋದು ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಮಕ್ಕಳ ಬಗ್ಗೆನೂ ಇರ್ಬೋದು, ಮತ್ತು ಮನೆ ಸಂಸಾರದ ಬಗ್ಗೆನೂ ಇರ್ಬೋದು, ಇಲ್ಲ ಒಂದು ಗಂಡನ ಬಗ್ಗೆನೂ ಆಗಿರ್ಬೋದು, ಇಲ್ಲ ಗಂಡನಿಗೆ ಒಂದು ಹೆಂಡ್ತಿ ಬಗ್ಗೆ ಆಗಿರ್ಬೋದು. ಈ ಥರ ಮನೆಯ ಮೇಲೆ ಸುಮಾರು ಸಮಸ್ಯೆ ಇರುತ್ತೆ. ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲಪ್ಪ, ಎಲ್ಲ ಚೆನ್ನಾಗಿದೆ ಅಂತ ಅನ್ನೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲ ಇದ್ದವ್ರಿಗೆ ಒಂದರಲ್ಲಾದರೂ ಚಿಂತೆ ಕೊಟ್ಟಿರ್ತಾರೆ ಭಗವಂತ. ನಾವು ದೊಡ್ಡವ್ರು ಮಾಡೋ ತಪ್ಪು ಏನಪ್ಪ ಅಂದರೆ, ನಮ್ಮ ಮನೆಗಳ ಸಮಸ್ಯೆಯಿಂದ, ಮನೆ ಸಮಸ್ಯೆ ಆಗಿರ್ಬೋದು, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಈ ಥರ ಒಂದು ಸಮಸ್ಯೆಯಿಂದ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡೋದು ಬಿಡ್ತೀವಿ ನಾವು. ಏಕೆಂತಂದರೆ ಮನೆ ಸಮಸ್ಯೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಾವು ಫೀಸ್ ಕಟ್ತೀವಿ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಅಂತ ಅಷ್ಟೇ ನಾವು ಯೋಚನೆ ಮಾಡೋದು. ನಮ್ಮ ಮಕ್ಕಳು ಯಾವ ದಾರಿಲಿ ಹೋಗ್ತಿದ್ದಾರೆ, ಯಾರು ಸಹವಾಸ ಮಾಡ್ತಿದ್ದಾರೆ, ಅವ್ರು ಓದ್ತಿಲ್ವಾ, ಅವ್ರ ತಲೆಯಲ್ಲಿ ಏನಿದೆ, ಮತ್ತು ಅವ್ರ ಯೋಚನೆ ಏನಾಗಿರ್ಬೋದು ಅನ್ನೋದು ಸಹ ನಾವು ಯೋಚನೆ ಮಾಡೋದಿಲ್ಲ ತಂದೆ ತಾಯಿ ಆದವರು. ಏಕೆಂತಂದರೆ ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಟೈಮ್ ಇರೋದಿಲ್ಲ. ನಮ್ಮವಾದಂಥ ಕೆಲಸಗಳಿರುತ್ತೆ, ನಮಗೆ ಸಾಕಷ್ಟು ಯೋಚನೆಗಳಿರುತ್ತೆ. ಆದರೆ ಮಕ್ಕಳುಗಳು ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಮನೆ ಬಗ್ಗೆ 50% ನಾವು ಯೋಚನೆ ಮಾಡಿದ್ರೆ ಮಕ್ಕಳ ಬಗ್ಗೆನೂ 50% ಯೋಚನೆ ಮಾಡಲೇಬೇಕು ನಾವು ತಂದೆ ತಾಯಿ ಆದವರು. ಯಾಕಪ್ಪ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಮಕ್ಕಳ ಬಗ್ಗೆ ಅಂತಂದರೆ, ನಾವು ತಂದೆ ತಾಯಿ ಆದವರು ನಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಅವ್ರು ಓದ್ತಿಲ್ವಾ, ಬರೀತಿಲ್ವಾ, ಸ್ವಲ್ಪ ಗಮನ ಕೊಡಿ. ಅವ್ರು ಏನು ಮಾಡ್ತಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಬರೀ ನಮ್ಮದೇ ಆದಂಥ ಕಷ್ಟದಲ್ಲಿ ನಾವು ಮುಳುಗೋಗ್ಬಾರ್ದು, ನಮ್ಮ ಮಕ್ಕಳ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ. ಏಕೆಂದರೆ ನಮ್ಮ ಮಕ್ಳಿಗೋಸ್ಕರ ಅಂತಾನೆ ನಾವು ಇಷ್ಟೆಲ್ಲ ದುಡಿಯೋದು, ಇಷ್ಟೊಂದು ಕಷ್ಟಪಟ್ಕೊಂಡು ನಾವು ಅರ್ಧ ಹೊಟ್ಟೆ ತಿಂದು ನಮ್ಮ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕ್ತೀವಿ. ನಾವು ಹಳೆ ಬಟ್ಟೆ ತೊಟ್ಕೊಂಡ್ರು ನಮ್ಮ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಬಟ್ಟೆಯನ್ನು ತಂದುಕೊಡ್ತೀವಿ. ಈ ಥರ ಎಲ್ಲ ಇರಬೇಕಾದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಾನೇ ನಾವು ಕಷ್ಟಪಡೋದು. ಹಾಗಾಗಿ ನಮ್ಮ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ನಾವು ನಮ್ಮ ಮನೆ ಬಗ್ಗೆ 50% ಮಾಡಿದ್ರೆ ಮಕ್ಕಳ ಬಗ್ಗೆ 50% ಮಾಡಲೇಬೇಕು. ಕೆಲವು ಜನಕ್ಕೆ ಸಮಸ್ಯೆ ಏನಪ್ಪ ಅಂತಂದರೆ ಮಕ್ಕಳ ಬಗ್ಗೆನೇ. ಮಕ್ಕಳು ಓದ್ತಿಲ್ಲ, ಅವ್ರು ಸರಿಯಾದ ದಾರೀಲಿ ಹೋಗ್ತಿಲ್ಲ, ನಮಗೆ ಗೊತ್ತಿಲ್ಲ ಅವ್ನು ಯಾವಾಗಿಂದ ಈ ಥರ ಹಾಳಾಗ್ತಿದ್ದಾನೆ ಅಂತ ಗೊತ್ತಿಲ್ಲ, ಚೆನ್ನಾಗೇ ಓದ್ತಿದ್ದ, ಈ ಥರ ಇದ್ದ, ಹಾಗೆ ಹೀಗೆ ಅಂತ ನಾವು ಹೇಳ್ತೀವಿ ನಾವು. ಆದರೆ ಹಾಳಾದ್ಮೇಲೆ ನಾವು ಎಚ್ಚೆತ್ಕೊಳ್ಳೋದಕ್ಕಿಂತ ಹಾಳಾಗೋದಕ್ಕೆ ಮುಂಚೆನೇ ನಾವು ಯೋಚನೆ ಮಾಡಬೇಕಲ್ವಾ. ನಾನು ಹೇಳೋದು ಕೇಳಿ, ಏನೂ ಮಾಡಬೇಡಿ. ಅವ್ರ ಆ ಥರ ಹಾಳಾಗಿದ್ದಾರೆ ಅಂತ ನಿಮಗೆ ಗೊತ್ತಾಯಿತು ಅಂತಂದರೆ, ನೀವು ಬೆಳಗ್ಗೆ ಸ್ನಾನ ಮಾಡಿಸಿ ಆ ಮಗು ಕೈಲಿ, ನಿಮ್ಮ ಮನೆ ದೇವ್ರ ವಾರ ಯಾವತ್ತಿದೆ ನೋಡಿ ಅವತ್ತು ತಲೆಗೆ ಸ್ನಾನ ಮಾಡಿಸಿ, ನೀವು ತಲೆಗೆ ಸ್ನಾನ ಮಾಡಿ ನಿಮ್ಮ ಮನೆ ದೇವ್ರಿಗೆ 11 ರೂಪಾಯಿ ಹರಕೆ ಕಟ್ಟಿ. ನೀವು 11 ರೂಪಾಯಿನೇ ಕಟ್ಟಿ. ಏಕೆ ಅಂತಂದರೆ ಅರ್ಶಿನ ಬಟ್ಟೆ, ಬಿಳಿ ಬಟ್ಟೆನ ಅರ್ಶಿನ ಮಾಡ್ಕೊಳ್ಳಿ, 11 ರೂಪಾಯಿ ಹರಕೆ ಕಟ್ಟಿ. ಅದಕ್ಕೆ ರಾಯರದು ಮಂತ್ರಾಕ್ಷತೆ ಹಾಕಿ, ರಾಯರು ಮಂತ್ರಾಕ್ಷತೆ ಹಾಕಿ ಒಂದು ತುಳಸಿ ದಳ ಇಟ್ಬಿಟ್ಟು ಸ್ವಲ್ಪ ಅರ್ಶಿನ ಕುಂಕುಮ ಅದರೊಳಗೆ ಹಾಕ್ಬಿಟ್ಟು ಕಟ್ಟಿ. ಏಕೆಂದರೆ ನೀವು ಮನೆ ದೇವ್ರು ಕಟ್ತಾ ಇದ್ದೀರಲ್ಲ, ಅದಕ್ಕೆ ಅರ್ಶಿನ ಕುಂಕುಮ ಹಾಕ್ಬೋದು. ಹಾಕಿ ಅದಕ್ಕೆ ಹಾಕ್ಬಿಟ್ಟು ರಾಯರ ಹತ್ರ ಪ್ರಾರ್ಥನೆ, ಫಸ್ಟು ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು. ನನ್ನ ಮಗ ಈ ಥರ ಆಗಿದ್ದಾನೆ, ನನ್ನ ಮಗ ಈ ಥರ ದಾರಿ ತಪ್ಪಿದ್ದಾನೆ, ನನ್ನ ಮಗ ಚೆನ್ನಾಗಿ ಓದಬೇಕು, ಓದ್ತಾ ಇಲ್ಲ, ನಾನು ಇಷ್ಟೊಂದು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ತೊಗೊಂಡೋಗಿ ಸ್ಕೂಲ್ಗೆ ಫೀಸ್ ಕಟ್ತಾ ಇದ್ದೀನಿ, ಆದರೆ ಅವ್ನು ಓದ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮನ್ನು ಕಂಡ್ರೇ ಆಗಲ್ಲ, ಅವನಿಗೆ ಆ ಥರ ಆಡ್ತಿದ್ದಾನೆ. ನೀನೇನು ಅವನಿಗೆ ದಾರಿ ತರಬೇಕಪ್ಪ, ನೀನೇ ಅವನಿಗೆ ದಿಕ್ಕು ತೋರಿಸ್ಬೇಕು. ಏಕೆಂದರೆ ನಿನ್ನ ಮಗ ತಾನೇ ಅವನು, ನಿನ್ನ ಮನೆ ದೀಪ ಹಚ್ಬೇಕಾಗಿರೋದು ಅವನೇ ತಾನೇ, ಅವನ್ನ ನೀನು ಸರಿ ದಾರಿಲಿ ತರಲೇಬೇಕು ನೀನು ಅಂತ ಮನೆ ದೇವ್ರ ಹತ್ರ ಹರಕೆ ಕಟ್ಟಿ ಆ ಮಗುನ ಎದುರುಗಡೆ ಕೂರಿಸ್ಕೊಳ್ಳಿ. ನೀವು ಹರಕೆ ಕಟ್ಟಿರ್ತೀರಲ್ಲ ಅದನ್ನು ಕೈಲಿಟ್ಕೊಳ್ಳಿ, ನೀವು ಕೈಲಿಟ್ಕೊಳ್ಳಿ, ಆ ಮಗು ಕೈಲಿ ಇಡಿಸ್ಬಿಟ್ಟು ಪೂಜೆ ಮಾಡಿಸಿ, ಆ ಮಗು ಕೈಲೇ ಪೂಜೆ ಮಾಡಿಸಿ, ಆ ಮಗು ಕೈಲಿ ಬಾಯಿಲೇ ಹೇಳ್ಸಿ, ಈ ಥರ ನನಗೆ ಒಳ್ಳೇದಾಗಬೇಕು, ನಾನು ಒಳ್ಳೆ ದಾರಿನಲ್ಲಿ ಹೋಗಬೇಕು, ನನಗೆ ಒಳ್ಳೆ ಬುದ್ಧಿ ವಿದ್ಯೆ ಕೊಡು ಅಂತ ಆ ಮಗು ಕೈಲೇ ಹೇಳ್ಸಿ, ಆ ಮಗು ಕೈಲೇ ಪೂಜೆ ಮಾಡಿಸಿ. ನೀವು ಮಾಡಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ನಿಮ್ಮ ಮನೆ ದೇವರು ಫೋಟೋ ಇರುತ್ತಲ್ಲ ಅದ್ರ ಪಾದದ ಕೆಳಗಡೆ ಇಡಿ, ಫೋಟೋದ ಕೆಳಗಡೆ ಇಟ್ಬಿಟ್ಟು ಅದಕ್ಕೆ ಇನ್ನು ಮೇಲ್ಗಡೆ 1 ಗಂಟೆ ಹಾಕಿ, 2 3 ಹಾಕಕ್ಕೆ ಹೋಗಬೇಡಿ, 1 ಗಂಟೆ ಹಾಕ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಒಂದು ತುಳಸಿ ದಳ, ರಾಯರದು 1-2 ಮಂತ್ರಾಕ್ಷತೆ ಅದಕ್ಕೆ ಹಾಕಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಮನೆ ದೇವ್ರದ್ದು ಆಗಿದ ನಂತರ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಯರೇ, ನನ್ನ ಮಗುನ ಸರಿ ದಾರಿಗೆ ನೀವೇ ತರಬೇಕಪ್ಪ, ಅವನಿಗೆ ವಿದ್ಯೆ ಬುದ್ಧಿ ಕೊಟ್ಟು ಅವನ್ನ ಸರಿ ದಾರಿಲಿ ಕರ್ಕೊಂಡೋಗೋ ಜವಾಬ್ದಾರಿ ನಿಂದು ತಂದೆ, ಅದು ನನ್ನ ಮಗು ಅಲ್ಲ ನಿನ್ನ ಮಗು ಭಗವಂತ, ನಿಮ್ಮ ಪಾದ ಹಿಡ್ದಿದ್ದೀನಿ ಅಂದ್ಬಿಟ್ಟು ರಾಯರ ಹತ್ರ ನೀವು
ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ಮಗು ಕೈಲೂ ಮಾಡಿಸಿ. ಬೆಳಗ್ಗೆ ಸಾಯಂಕಾಲ ಆ ಮಗು ಕೈಲಿ ಮತ್ತು ನೀವು ಊದುಗಡ್ಡಿ ತೊಗೊಂಡು ಪೂಜೆ ಮಾಡಿ. ಯಾಕೆಂದರೆ ಹರಕೆ ಕಟ್ಟಿರ್ತೀರಲ್ಲ, ಡೈಲಿ ಎರಡೆರಡು ಅಕ್ಷತೆ ಹಾಕಿ ಒಂದು ತುಳಸಿ ದಳ ಇಟ್ಬಿಟ್ಟು ಡೈಲಿ ಪೂಜೆ ಮಾಡಿ. ಅದಕ್ಕೆ ಆ ಮಗು ಕೈಲೂ ಮಾಡಿಸಿ, ನೀವು ಮಾಡಿ 11 ದಿವಸ ಆಗಲಿ. 11 ದಿವಸ ಆಗಿದ ನಂತರ ಅದು ಏನಿದೆ ಅದು ನಿಮ್ಮ ಮನೆ ದೇವ್ರ ಉಂಡಿಗೆ ತೊಗೊಂಡೋಗಿ ಹಾಕ್ಬಿಡಿ. ಅದನ್ನು ಹರಕೆ ಕಾಸು ನಿಮ್ಮ ಮನೆ ದೇವ್ರು ಕಟ್ಟಿದ್ದೀರಲ್ಲ, ಆ ಮನೆ ದೇವ್ರ ಉಂಡಿಗೆ ತೊಗೊಂಡೋಗಿ ಹಾಕ್ಬಿಡಿ. ಮತ್ತು ಆ ಮಗು ಕೈಲಿ ರಾಯರದು ಜಪ ಮಾಡಿಸಿ, ರಾಯರು ಮಂತ್ರ ಹೇಳಿಸಿ, ಸ್ತೋತ್ರ ಹೇಳಿಸಿ, ಮತ್ತು ಆ ಮಗುಗೆ ಎಷ್ಟು ಸಾಧ್ಯನೋ ಅಷ್ಟು ನಾಮಲೇಖನ ಬರೆಸಿ. ಬೆಳಗ್ಗೆ ಸಾಯಂಕಾಲ ಆ ಮಗು ಕೈಲಿ ಪೂಜೆ ಮಾಡಿಸಿ, ನೀವು ಪೂಜೆ ಮಾಡಿ. ಮತ್ತು ನೀವು ಇದು ಹರಕೆ ಕಟ್ಕೊಂಡು ರಾಘವೇಂದ್ರ ಸ್ವಾಮಿ ಹತ್ರ ನೀವು ಇದು ಮಾಡ್ತೀರಲ್ವ, ನಾಮಲೇಖನ ಬರ್ಸೋದು, ಮಗು ಕೈಲಿ ಇದು ಮಾಡಿಸ್ತೀರಲ್ಲ, ಅಶ್ವತ್ಥ ಕಟ್ಟೆ ಹತ್ರ ಅಂದರೆ ಅರಳಿ ಮರ, ಬೇವಿನ ಮರ ಇರುತ್ತಲ್ಲ, ಅಲ್ಗೂ ಅಷ್ಟೇ ಬೆಳಗ್ಗೆ ಸ್ವಲ್ಪ ಬೇಗ ಎಬ್ಬರಿಸಿ ಆ ಮಗುನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ, 2 ಊದಿನ ತೊಗೊಂಡೋಗಿ, ಒಂದು ಚಂಬಲ್ಲಿ ಮಡಿ ನೀರು ತೊಗೊಂಡೋಗಿ, ಮತ್ತು 1-2 ಹೂವು ತೊಗೊಂಡೋಗಿ ಅಲ್ಲಿ ಮರಕ್ಕೆ ನೀರು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಆ ಮಗು ಕೈಲೇ ಇಡಿಸಿ. ನೀವು ಇಟ್ಬಿಟ್ಟು ಒಂದೊಂದು ಹೂವು ಇಟ್ಬಿಟ್ಟು ಊದುಗಡ್ಡಿ ತೊಗೊಂಡು ಪೂಜೆ ಮಾಡಿಸಿ. ನನ್ನ ಮಗುಗೆ ಒಳ್ಳೇದಾಗಬೇಕು, ಒಳ್ಳೆ ದಾರಿ ನೀನು ಕರ್ಕೊಂಡೋಗ್ಬೇಕು ತಂದೆ, ಅವ್ನಿಗೆ ಒಳ್ಳೆ ಬುದ್ಧಿ ವಿದ್ಯೆ ಕೊಡಬೇಕು ಅಂತ ಅಂದ್ಬಿಟ್ಟು 9 ಸುತ್ತು ಪ್ರದಕ್ಷಿಣೆ ಹಾಕ್ಸಿ. ಬರೀ ಅವ್ರು ಮಾತ್ರ ಅಲ್ಲ, ನೀವು ಹಾಕಿ. ಬರೀ ಧನುರ್ಮಾಸದಲ್ಲೇ ಪ್ರದಕ್ಷಿಣೆ ಹಾಕಬೇಕು ಅಂತಿಲ್ಲ, ನೀವು ವರ್ಷ ಪೂರ್ತಿ ಪ್ರದಕ್ಷಿಣೆ ಹಾಕ್ಬೋದು. ಅದಕ್ಕೆ ಪ್ರದಕ್ಷಿಣೆ ಹಾಕೋದಕ್ಕೆ, ಅರಳಿ ಮರಕ್ಕೆ ಪೂಜೆ ಮಾಡೋದಕ್ಕೆ ಇದೇ ಟೈಮು, ಇದೇ ಗಳಿಗೆ, ಇದೇ ಮುಹೂರ್ತ ಅನ್ನೋದೇನಿಲ್ಲ, ಯಾವಾಗ ಬೇಕಿದ್ರೂ ಮಾಡ್ಬೋದು. ಆದರೆ ಅರಳಿ ಮರ, ಬೇವಿನ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಓದೋ ಮಕ್ಕಳು, ಚಿಕ್ಕ ಮಕ್ಕಳಿದ್ರು ಅಂತಂದರೆ ಅವ್ರ ಕೈಲಿ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ರಾಯರ ಮಠಕ್ಕೆ ನಾನು ಹೋಗ್ತಾ ಇರ್ತೀನಲ್ಲ ವಾರ, ನಾನು ಅಷ್ಟು ದಿನದಿಂದ ನೋಡ್ತಾ ಇದ್ದೀನಿ, ಯಾವತ್ತೂ ಅಷ್ಟೇ ಒಬ್ಬರು ಒಂದು ಮಕ್ಕಳನ್ನ ಕರ್ಕೊಂಬರಲ್ಲ. ನಾನು ಇಷ್ಟು ದಿನ ನೋಡ್ತೀನಿ, ಒಂದು ಮಗುನೂ ಸಹ ಯಾರು ಕರ್ಕೊಂಬರಲ್ಲ. ದೊಡ್ಡವ್ರು ಬರ್ತಾರೆ, ಅವರು ಒಂದು ಪ್ರಾರ್ಥನೆ ಮಾಡ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ಹೋಗ್ತಾರೆ. ಆದರೆ ನೀವು ಆ ಥರ ಹೋಗ್ಬೇಕಾದ್ರೆ ಮಕ್ಳನ್ನ ಕರ್ಕೊಂಡೋಗಿ. ನೀವು ಜೊತೇಲಿ ಹೋಗುವಾಗ ನಿಮ್ಮ ಮಕ್ಳು ಕರ್ಕೊಂಡೋದ್ರೆ ಅದರಲ್ಲೂ ಒಂದು ಫಲ ಅನ್ನೋದು ಸಹ ಅವ್ರಿಗೆ ಸಿಕ್ಕುತ್ತೆ. ಅವ್ರ ಕೈಲಿ ಮಾಡಿಸಿ, ಅವ್ರ ಕೈಲಿ ಒಂದು ಪ್ರದಕ್ಷಿಣೆ ಹಾಕ್ಸಿ. ಯಾವ ಥರ ಅಂದರೆ ಉರುಳು ಸೇವೆ ಮಾಡಿಸಿ. ಪ್ರದಕ್ಷಿಣೆ ನೀವು ಹಾಕಿ, ಹೆಂಗಸ್ರಾದರೆ ಪ್ರದಕ್ಷಿಣೆ ನೀವು ಹಾಕಿ, ಗಂಡು ಮಕ್ಕಳಾದರೆ ಉರುಳು ಸೇವೆ ಮಾಡಿಸಿ. ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿ ಅವ್ರ ಕೈಲಿ ಉರುಳು ಸೇವೆ ಮಾಡಿಸಿ. ರಾಯರ ಮಠಕ್ಕೆ ನಿಮ್ಗೇನೋ ಮನೆ ಹತ್ರ ಇದೆ ಅಂತಂದ್ರೆ ಡೈಲಿ ಕಳಿಸಿ ಅವ್ರನ್ನ. ಇಲ್ಲ ಅಂದರೆ ವಾರಕ್ಕೊಂದು ದಿವಸ ನಿಮ್ಮ ಜೊತೆ ಕರ್ಕೊಂಡೋಗಿ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕೋದ್ರಿಂದ ಸಾಕ್ಷಾತ್ ಶ್ರೀ ವಿಷ್ಣು ಆಶೀರ್ವಾದ ಸಿಕ್ಕುತ್ತೆ. ಓದೋ ಮಕ್ಳ ಕೈಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನೀವೊಂದು ಕಂಡೀಷನ್ ಹಾಕಿ. ಮತ್ತು ರಾಯರು ಮಠದಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ, ಮಂತ್ರಾಕ್ಷತೆನ ತಗೊಂಡು ಬನ್ನಿ. ಅಲ್ಲಿ ಇಲ್ಲಿ ಎಲ್ಲ ಇಡಬೇಡಿ. ನೀವು ಮಂತ್ರಾಕ್ಷತೆ ಯಾವಾಗ ಇಸ್ಕೋಬೇಕು ಗೊತ್ತಾ? ಫುಲ್ಲು ಪ್ರದಕ್ಷಿಣೆ ಎಲ್ಲ ಹಾಕಿ ಉರುಳು ಸೇವೆ ಎಲ್ಲ ಮಾಡಿ ಮುಗ್ದಿದ ನಂತರ ಲಾಸ್ಟಲ್ಲಿ ಇನ್ನೇನು ಹೊರಡ್ತಾ ಇದ್ದೀವಿ ಮನೆಗೆ ಅನ್ನೋ ಟೈಮಲ್ಲಿ ಮಂತ್ರಾಕ್ಷತೆ ಇಸ್ಕೊಳ್ಳಿ. ಫಸ್ಟೇ ಇಸ್ಕೊಂಡು ಅವರು ತಲೆ ಮೇಲೆ ಹಾಕ್ತಾರಲ್ವ, ಅದು ನಾವು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ, ನಮಸ್ಕಾರ ಮಾಡಬೇಕಾದ್ರೆ ಎಲ್ಲ ನೆಲಕ್ಕೆ ಬೀಳುತ್ತೆ. ಅದು ದೋಷ. ಅದು ಆ ಥರ ಬೀಳಬಾರ್ದು. ಯಾರ ತಲೆ ಮೇಲಿಂದ ಮಂತ್ರಾಕ್ಷತೆ ಕೆಳಗೆ ಬಿದ್ದಿರುತ್ತೆ ಅವ್ರಿಗೆ ತುಂಬ ದೋಷ ಬರುತ್ತೆ. ನೀವು ಪ್ರದಕ್ಷಿಣೆ ಹಾಕಿ ಎಲ್ಲ ಮುಗ್ದಿದ ನಂತರ ಇನ್ನು ಹೋಗ್ತಾ ಇದ್ದೀವಿ ಮನೆಗೆ ಅನ್ನೋ ಟೈಮಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡು 1-2 ಕಾಳು ಬಾಯಲ್ಲಿ ಹಾಕ್ಕೊಳ್ಳಿ, 1-2 ಕಾಳು ತಲೆ ಮೇಲೆ ಕೂದಲೊಳಗಡೆ ಹಾಕ್ಕೊಳ್ಳಿ. ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಗಂಡು ಮಕ್ಕಳಾದರೆ ಬ್ಯಾಗಲ್ಲಿ ಇಡಿ. ಹೆಣ್ಮಕ್ಳಾದರೆ ಇಡೋದು ಬೇಕಿಲ್ಲ, ಯಾಕೆಂದರೆ ಅಂಟು ಮುಂಟು ಹಾಕ್ತಾರೆ. ಅವ್ರಿಗೆಲ್ಲ ಅವ್ರ ಜೊತೆಯಲ್ಲಿ ಇಡೋದಕ್ಕೆ ಅದನ್ನು ಕೊಡೋಕ್ಕೆ ಹೋಗಬೇಡಿ. ಗಂಡು ಮಕ್ಕಳಾದರೆ ಅವ್ರ ಸ್ಕೂಲ್ ಬ್ಯಾಗಲ್ಲಿ ಇಡಿ. ಡೈಲಿ 1-2 ಕಾಳು ಅವ್ರ ಬಾಯಲ್ಲಿ ಹಾಕಿ ತಲೆ ಮೇಲೆ ಹಾಕ್ಬಿಟ್ಟು ಕಳಿಸಿ. ಮತ್ತು ಆ ಮಗುಗೆ ಹೇಳಿ, ನೀನು ಇಷ್ಟು ಕೆಲಸ ಮಾಡಬೇಕು, ಬೆಳಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಮಾಡಬೇಕು ನೀನು, ಮತ್ತು ಬೆಳಗ್ಗೆ ನಾಮಲೇಖನ ಬರೀಬೇಕು. ಇಷ್ಟು ಬರೆದ್ಬಿಟ್ಟು ನೀನು ಹೋಗ್ಬೇಕು. ಅಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಅಲ್ಲಿ ಒಂದು ಪೂಜೆ ಅನ್ನೋದು ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಬಂದು ನೀನು ಏನು ನಿನ್ನ ಕೆಲಸ ಇದೆಯೋ, ಸ್ಕೂಲ್ಗೆ ಹೋಗೋದು, ರೆಡಿ ಆಗೋದು ಈ ಥರ ಇರುತ್ತಲ್ಲ, ನೀನು ಮುಗಿಸ್ಕೋಬೇಕು. ಆ ಮಗು ಕೈಲಿ ಒಂದು ರಾಯರದು ನಾಮಲೇಖನ ಹೇಳ್ಸಿ, ಬಾಯಲ್ಲಿ ಮಗು ಕೈಲಿ ಹೇಳ್ಸಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಈ ಥರ ಹೇಳ್ಸಿ. ಆ ಮಗು ಕೈಲಿ ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿನೂ ಹೇಳ್ಸಿ. ಫುಲ್ಲು ಅವ್ನ ತಲೆಯಲ್ಲಿ ಅದು ಬಂದ್ಬಿಡ್ಬೇಕು. ಅವ್ನು ಕೂತಿದಾಗ ನಿಂತಿದಾಗ ಆ ಮಗು ತಲೆಯಲ್ಲಿ ಅದು ಬಂದ್ಬಿಡ್ಬೇಕು. ಅದು ಸ್ತೋತ್ರ ಹೇಳೋದು ಬಂದ್ಬಿಡಬೇಕು. ಮತ್ತು ದೇವ್ರ ಕಡೆ ಜಾಸ್ತಿ ಗಮನ ಹರಿಸಿ ಮಕ್ಳ ಕೈಲಿ. ನೀವೆಲ್ಲರೂ ಹೋಗ್ಬೇಕಾ, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ರಿ, ಕೆಟ್ಟ ಕೆಲ್ಸಕ್ಕೆ ಹೋಗ್ಲಿ, ಮಕ್ಳನ್ನ ಕರ್ಕೊಂಡೋಗಿ ಜೊತೆಯಲ್ಲಿ. ಯಾಕೆಂತಂದರೆ ಮಕ್ಕಳು ಜೊತೇಲಿದ್ದರೆ
ತಂದೆ ತಾಯಿ ಪಡೋ ಕಷ್ಟ ಮಕ್ಳಿಗೆ ಗೊತ್ತಾಗುತ್ತೆ. ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರ, ಈಗೆಲ್ಲ ಮಾಡಿ ದುಡ್ದು ತಂದು ನಮಗೆ ಸ್ಕೂಲಿಗೆ ಸೇರಿಸಿದ್ದಾರ, ಸ್ಕೂಲಿಗೆ ಕಳಿಸ್ತಿದ್ದಾರ ಅಂತಂದ್ಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ ಕಷ್ಟನ, ತಂದೆ ತಾಯಿ ಕಷ್ಟನ. ಮತ್ತು ನೀವು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೂ ಅಷ್ಟೇ ಜೊತೆಲಿ ಮಕ್ಳು ಕರ್ಕೊಂಡೋಗಿ ಮಕ್ಳ ಕೈಲಿ ಪ್ರದಕ್ಷಿಣೆ ಹಾಕ್ಸಿ, ಮಕ್ಳ ಕೈಲಿ ಸ್ತೋತ್ರ ಹೇಳಕ್ಕೆ ಹೇಳಿ. ಹೇಳು ನೀನು ಸ್ತೋತ್ರನ, ಯಾಕೆ ನೀನು ಓದ್ತೀಯಲ್ಲ ಗೊತ್ತಿಲ್ವಾ ಹೇಳಪ್ಪ ಅಂತಂದ್ರಿ, ಹೇಳ್ಸಿ ಮಕ್ಳ ಕೈಲಿ. ಅವ್ರು ಹೇಳ್ಬೇಕು, ಅವ್ರು ಕೂತಿದಾಗ ನಿಂತಿದ್ದಾಗ ಅವ್ರು ಹೇಳ್ತಾ ಇರ್ಬೇಕು ಅವರು. ಮತ್ತು ರಾಯರ ಹತ್ರ ನೀವು ಕೇಳ್ಕೊಳ್ಳಿ, ಅಪ್ಪ ನನ್ನ ಮಗನಿಗೆ ವಿದ್ಯೆ ಬುದ್ಧಿ ಎಲ್ಲ ನೀನೇ ಕೊಟ್ಟು ಕಾಪಾಡಬೇಕಪ್ಪ, ಅವನ್ನ ಸರಿ ದಾರಿಗೆ ನೀನು ತೊಗೊಂಡು ಬರಬೇಕಪ್ಪ. ಅವನು ನನ್ನ ಮಗ ಅಲ್ಲ ತಂದೆ, ಅವನು ನಿನ್ನ ಮಗು ತಂದೆ, ನಿನ್ನ ಪಾದಕ್ಕೆ ಹಾಕಿದ್ದೀನಿ, ನೀನು ಹಾಲಲ್ಲಿ ಹಾಕ್ತೀಯ ನೀರಲ್ಲಿ ಹಾಕ್ತೀಯ ನೀನೇ ನೋಡ್ಕೋ ಭಗವಂತ. ನನ್ನ ಮಗುನ ಒಳ್ಳೆ ದಾರಿಗೆ ತೊಗೊಂಬರ್ಬೇಕು, ಅವನಿಗೆ ವಿದ್ಯೆ ಅನ್ನೋದು ನೀನು ದಾರೆ ಎರಿಬೇಕು ನನ್ನಪ್ಪ ಅಂದ್ಬಿಟ್ಟು ರಾಯರ ಪಾದಕ್ಕೆ ಬಿಡಿ. ಆದರೆ ಪ್ರಯತ್ನ ನಾವು ಮಾಡಬೇಕು, ನಾವು ಮಾಡಬೇಕು, ಫಲನ ಭಗವಂತಂಗೆ ಬಿಡಬೇಕು. ಈಗ ಒಂದು ಅಡುಗೆ ಮಾಡಬೇಕಾದ್ರೆ ಅಕ್ಕಿ ಬೇಳೆ ಹುಣ್ಸೆಹಣ್ಣು ಪುಡಿ ಎಲ್ಲ ಇದ್ದರೆ ತಾನೇ ನಾವು ಅಡುಗೆ ಮಾಡೋಕ್ಕಾಗೋದು. ಅದೆಲ್ಲ ಏನೂ ಇಲ್ಲ ಅಂದ್ಬಿಟ್ಟು ನಾವು ಒಲೆ ಮುಂದೆ ಹೋಗಿ ಕೂತ್ಕೊಂಡ್ರೆ ಅಡುಗೆ ಮಾಡೋಕ್ಕಾಗುತ್ತಾ? ಆ ಥರ ಪ್ರಯತ್ನ ನಾವು ಮಾಡಬೇಕು, ಫಲ ಭಗವಂತಂಗೆ ಬಿಟ್ಬಿಡಬೇಕು. ಆ ಥರ ನೀವು ಮಾಡ್ತಾ ಬನ್ನಿ. ನೀವು ಮಕ್ಳ ಕೈಲಿ ಆದಷ್ಟು ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡಿಸಿ, ಮನೆಯಲ್ಲಿ ಡೈಲಿ ಪೂಜೆ ಮಾಡಿಸಿ, ಅವ್ರ ಕೈಲೇ ಪೂಜೆ ಮಾಡಿಸಿ. ರಾಯರು ಯಾವುದೇ ಮಕ್ಕಳನ್ನ ಹಾಳಾಗೋದಿಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಅವ್ರ ಪಾದಕ್ಕೆ ನಾವು ಹಾಕಿದ್ದೀವಿ ಅಂದಮೇಲೆ ಅವ್ರನ್ನ ಒಂದು ಸರಿದಾರಿಗೆ ತಂದೇ ತರ್ತಾರೆ ರಾಯರು ಪಾದಕ್ಕೆ ಹಾಕಿ ನೀವು ನಿಮ್ಮ ಪ್ರಯತ್ನ ನೀವು ಮಾಡಿ. ನೀವು ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ, ಅವರು ಈ ಥರ ಮಾಡ್ತಾಯಿದ್ವಿ ಅವ್ನು ಸರಿ ದಾರಿಗೆ ಬರ್ತಾನೆ ಅನ್ನೋಕ್ಕೆ ಬಿಟ್ಬಿಡಬೇಡಿ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಮ ಕೆಲಸ ನೀವು ಮಾಡಿ, ಪ್ರಯತ್ನ ನೀವು ಪಡಿ. ನೀವು ಫಲ ಭಗವಂತ ಕೊಟ್ಟೇ ಕೊಡ್ತಾರೆ, ಖಂಡಿತ ರಾಯರು ಕೊಟ್ಟೇ ಕೊಡ್ತಾರೆ. ಎಂತೆಂಥವ್ರ ಜೀವನನೇ ಸರಿ ಮಾಡಿದ್ದಾರಂತೆ. ಇನ್ನು ನಮ್ಮನ್ನು ಕೈ ಬಿಡ್ತಾರಾ? ನಾವು ರಾಯರನ್ನ ಅಷ್ಟು ನಂಬಿದ್ದೀವಿ, ಪೂಜೆ ಮಾಡ್ತೀವಿ, ರಾಯರು ನಮಗೆ ಕೈ ಬಿಡ್ತಾರಾ? ಖಂಡಿತ ಬಿಡೋದಿಲ್ಲ. ರಾಯರನ್ನ ನಂಬಿ ಪೂಜೆ ಮಾಡಿ. ನಾನೇನಾದರೂ ಈ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿಗೆ ಏನಾರ ನೋವಾಗೋ ಥರ ನಾನು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ.